ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿರ್ತಾರೆ. ಜೊತೆಗೆ ಪಿಜಿಗಳಲ್ಲೂ ಕೂಡ ಸ್ಟೇ ಆಗಿರ್ತಾರೆ. ಕೆಲವರು ಕೂಡ ಈ ರೂಮ್ಗಳಲ್ಲಿ ಕೂಡ ಸ್ಟೇ ಆಗಿರ್ತಾರೆ. ಬಟ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೊಂದಲ ಇರುವಂಥದ್ದು, ಏನಪ್ಪಾ ಇಲ್ಲಿ ಓದಿದ್ರೆ ನನಗೆ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ, ಜೊತೆಗೆ ನನಗೆ ಇಲ್ಲಿ ಜಾಸ್ತಿ ಅಂದ್ರೆ ಇಲ್ಲಿ ಓದ್ಕೊಳಕ್ ಆಗ್ತಾ ಇಲ್ಲ, ನನಗೆ ಏನಾದ್ರೂ ಒಂದು ರೈಟ್ ಪ್ಲೇಸ್ ಬೇಕು ಅಂತ ಸರ್ಚ್ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಈಗ ಕೋವಿಡ್ ಶುರುವಾದ್ಮೇಲೆ ಬಹಳಷ್ಟು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅನ್ನೋ ಅಂತ ಆಪ್ಷನ್ ಕೂಡ ಇರುತ್ತೆ. ಸೊ ಆ ಸಂದರ್ಭದಲ್ಲೂ ಕೂಡ ಅವ್ರಿಗೂ ಕೂಡ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಜೊತೆಗೆ ಬಹಳಷ್ಟು ಗೊಂದಲಗಳು ಕೂಡ ಇರುತ್ತೆ. ಕರೆಕ್ಟ್ ಆಗಿ ವರ್ಕ್ ಮಾಡೋಕ್ ಆಗ್ತಾ ಇರಲ್ಲ, ಪೀಸ್ಫುಲ್ ಆಗಿ ವರ್ಕ್ ಮಾಡಕ್ ಆಗ್ತಾ ಇರಲ್ಲ. ಸೊ ಅದೆಲ್ಲದಕ್ಕೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ತರ ನಾನು ಇವತ್ತು ನಿಮಗೆ ಈ ಒಂದು ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಕ್ಯಾಬಿನ್ ಮೇಟ್ ಅಂತ ಮೈ ಕ್ಯಾಬಿನ್ ಮೈ ಫ್ಯೂಚರ್ ಈ ಒಂದು ವರ್ಕ್ ಸ್ಪೇಸ್ ಅಲ್ಲಿ ನಿಮಗೆ ಯಾವ್ಯಾವ ತರ ಫೆಸಿಲಿಟೀಸ್ ಇರುತ್ತೆ, ಜೊತೆಗೆ ನೀವು ಆರಾಮಾಗಿ ಪೀಸ್ಫುಲ್ ಆಗಿ ವರ್ಕ್ ಮಾಡ್ಬೋದು, ಯಾವುದೇ ತರದ ಡಿಸ್ಟರ್ಬೆನ್ಸ್ ಇಲ್ಲದೆ. ಸೊ ಇದ್ರದ್ದು ಪ್ರೈಸ್ ಏನಾಗುತ್ತೆ, ಅಲ್ಲಿ ಯಾವ್ಯಾವ ತರದ ಫೆಸಿಲಿಟೀಸ್ ಅವೈಲೇಬಲ್ ಇದೆ, ಬನ್ನಿ ನಾನು ಇವತ್ತು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಕೂಡ ಇದೆ. ಸೊ ಅಲ್ಲಿ ನೀವು ಯಾವುದೇ ಫೋನಲ್ಲಿ ನೀವು ಈ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಕ್ಯಾಬಿನೆಟ್ ಅಪ್ಲಿಕೇಶನ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಆ ಇನ್ಸ್ಟಾಲ್ ಆದ ತಕ್ಷಣ ನೀವು ಯಾವುದೇ ಸೀಟ್ಸ್ ಅನ್ನ ಅಲ್ಲಿ ಬುಕ್ ಮಾಡಬಹುದು, ಜೊತೆಗೆ ಪೇ ಕೂಡ ಮಾಡಬಹುದು. ಇಲ್ಲ ಅಂದ್ರೆ ಮೇಡಮ್ ನಮ್ಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ ಬರಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ವಿಸಿಟ್ ಮಾಡಬಹುದು. ಇಲ್ಲಿಗೆ ವಿಸಿಟ್ ಮಾಡ್ಬಿಟ್ಟು ನಿಮಗೆ ಯಾವ್ದು ವರ್ಕ್ ಸ್ಪೇಸ್ ಇದೆ, ಇಲ್ಲಿ ನಮಗೆ ಬೇಕೋ ಬೇಡವೋ, ಯಾವ ತರ ಇದೆ ಒಂದ್ಸಲ ನೋಡೋಣ ಆಮೇಲೆ ಬುಕ್ ಮಾಡೋಣ ಅನ್ನೋ ತರ ಇದ್ರೆ ಆ ಆಪ್ಷನ್ಸ್ ಕೂಡ ಇದೆ. ಸೊ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ತೀರಾ, ಮೇಡಮ್ ಇಷ್ಟೊಂದೆಲ್ಲ ಹೇಳ್ತಾ ಇದೀರಿ ಆದ್ರೆ ಎಲ್ಲಿದೆ ಅಂತ ಹೇಳ್ತಾ ಇಲ್ಲ ಅಂತ. ಸೊ ಇದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕಾನೇ ಇರೋದು. ತುಂಬಾ ಅಡ್ವಾಂಟೇಜ್ ಇದು, ಬಿಕಾಸ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ ಆಗ್ತಿರಲ್ಲ, ಜೊತೆಗೆ ಟೈಮ್ ಕಮ್ಮಿ ಇರುತ್ತೆ. ಸೊ ಈಸಿಯಾಗಿ ಮೆಟ್ರೋ ಇದೆ, ನಿಮಗೆ ಇಲ್ಲಿ ಮೆಟ್ರೋ ಫೆಸಿಲಿಟೀಸ್ ಕೂಡ ಇದೆ. ಮೆಟ್ರೋ ಇಳಿದ ತಕ್ಷಣ ಪಕ್ಕದಲ್ಲಿ ಇರುವಂತದ್ದೇ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ವರ್ಕ್ ಸ್ಪೇಸ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಇಲ್ಲಿ ಯಾವ ರೀತಿಯಾಗಿದೆ ಅಂತ ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾಬಿನ್ಸ್ಗಳು ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಕಾಮ್ ಆಗಿದೆ. ಸೊ ವಿದ್ಯಾರ್ಥಿಗಳಿಗಂತೂ ಹೇಳ್ ಮಾಡಿಸಿದ ಜಾಗ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಸೊ ಇಲ್ಲಿ ನಮಗೆ ಒಂದು ಟೇಬಲ್ ಆಪ್ಷನ್ ಕೂಡ ಇದೆ. ಸೊ ನೀಟಾಗಿ ಯಾವುದೇ ತರದ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾರು ನಮ್ಮನ್ನ ನೋಡದೆ, ಸೊ ಆರಾಮಾಗಿ ಇಲ್ಲಿ ಸ್ಪೇಸ್ ನ ಇಟ್ಕೊಂಡು ಆರಾಮಾಗಿ ಬುಕ್ಸ್ ಎಲ್ಲ ಇಟ್ಕೊಂಡು ಆರಾಮಾಗಿ ರೀಡ್ ಮಾಡ್ಬೋದು. ಯಾರು ಡಿಸ್ಟರ್ಬೆನ್ಸ್ ಇರಲ್ಲ, ಅವ್ರ ಪಾಡಿಗೆ ಅವ್ರ ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ, ಯಾವುದೇ ತರದ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರಲ್ಲ. ಆಮೇಲೆ ತುಂಬಾ ಜನ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರೋರ್ಗೂ ಕೂಡ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ವೈರಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ, ಸ್ವಿಚಸ್ ಇದೆ. ಸೊ ನೀವು ಲ್ಯಾಪ್ಟಾಪ್ ಎಲ್ಲ ತಗೊಂಡ್ ಬಂದ್ರಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಟೆನ್ಷನ್ಸ್ ಇಲ್ಲದೆ, ಯಾವುದೇ ಒತ್ತಡಗಳಿಲ್ಲದೆ ಪೀಸ್ಫುಲ್ ಆಗಿ ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಸುಮಾರು ಕ್ಯಾಬಿನ್ಸ್ ಇದೆ, ನಿಮಗೆ ಇಷ್ಟವಾದಂತಹ ಕ್ಯಾಬಿನ್ ಅಲ್ಲಿ ನೀವು ಕುತ್ಕೊಂಡು ವರ್ಕ್ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಮತ್ತೊಂದು ಅಡ್ವಾಂಟೇಜಸ್ ಏನಪ್ಪಾ ಅಂತ ಅಂದ್ರೆ, ನಮ್ಗೇನೋ ಒಂದು ತುಂಬಾ ಇಂಪಾರ್ಟೆಂಟ್ ಬುಕ್ಸ್ ಗಳನ್ನ ತಂದಿರ್ತೀವಿ, ಅಥವಾ ಏನಾದ್ರು ಈ ಲ್ಯಾಪ್ಟಾಪ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳನ್ನ ತಂದಿರ್ತೀವಿ. ಆಗ ಮೇಡಮ್ ಇಟ್ಕೊಳ್ಳೋಕೆ ಸ್ಪೇಸ್ ಎಲ್ಲಿದೆ ಅಂತ ಕೇಳ್ಬೋದು. ಸೊ ನಿಮಗೆ ಇದ್ರ ಜೊತೆಗೆ ಫ್ರೀ ಆಗಿ ಲಾಕರ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ಸುಮಾರು ಲಾಕರ್ಸ್ ಇದೆ, ನಿಮಗೆ ಬೇಕಾದಂತಹ ಲಾಕರ್ ಅಲ್ಲಿ ನೀವು ನಿಮ್ಮ ವಸ್ತುಗಳನ್ನ ಇಟ್ಕೋಬಹುದು. ಸೊ ಆ ಅಡ್ವಾಂಟೇಜ್ ಕೂಡ ಇದೆ. ಅಂಡ್ ಇಲ್ಲಿ ಬಂದ್ರೆ ಜೊತೆಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ, ಮಿನರಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ. ಜೊತೆಗೆ ನೀವು ಲಂಚ್ ಬಾಕ್ಸ್ ನ ತಗೊಂಡ್ ಬಂದು ಇಲ್ಲಿ ಲಂಚ್ ಕೂಡ ಮಾಡ್ಬೋದು. ಆಮೇಲೆ ಇಲ್ಲಿ AC ರೂಮ್ಸ್ ಇದೆ, ನಾನ್ AC ರೂಮ್ಸ್ ಕೂಡ ಇದೆ.
ತುಂಬ ಪೀಸ್ಫುಲ್ ಆಗಿದೆ, ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ, ತುಂಬ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಅಂತಾರಲ್ಲ ಅದು. ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋರ್ಗಂತೂ ಇದು ಒಳ್ಳೆ ಬೆಸ್ಟ್ ಜಾಗ ನಾನು ಸಜೆಸ್ಟ್ ಮಾಡ್ತಾ ಇರೋದು. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ವರ್ಕ್ ಸ್ಪೇಸ್ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಬ್ರು ಕೂತು ಬಿಟ್ಟು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪೀಸ್ಫುಲ್ ಆಗಿ, ಯಾವುದೇ ಥರ ತೊಂದರೆ ಇಲ್ಲದೆ ಆರಾಮಾಗಿ ಹೆಡ್ಫೋನ್ ಹಾಕೊಂಡು ಪೀಸ್ಫುಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸರ್ ಹಾಯ್, ನಮಸ್ತೆ. ಯಾ ಸರ್, ಯು ಆರ್ ಫ್ರಮ್ ಸರ್? I'm from basically Telangana, Hyderabad. So what do you feel about this cabin mate, this thing? Yeah, it's good. So it's a peaceful place. Yeah. So good to study alone. Yeah, everything is good here. I am saying, I have been here coming for 5 days onwards. 5 days. So internet and the place, everything is good. Okay. Yeah, power backup is also there. Okay. Water dispensary. Yeah, it's good for me as a student to learn. Yeah. ಸೊ ಎಸ್, ನಾನಿವಾಗ ಸದ್ಯಕ್ಕೆ ಡಿಸ್ಕಷನ್ ರೂಮಲ್ಲಿ ಇದ್ದೀನಿ. ಭಾಳ ಜನ ಸ್ಟೂಡೆಂಟ್ಸ್ಗೆ ಇರತ್ತೆ, ಈಗ ಗ್ರೂಪಲ್ಲಿ ಸ್ಟಡಿ ಮಾಡಬೇಕು ಕುತ್ಕೊಂಡು, ಫ್ರೆಂಡ್ಸ್ಗಳ ಜೊತೆ ಓದಿದ್ರೆ ಜಾಸ್ತಿ ಚೆನ್ನಾಗಿ ಓದ್ಬೋದು, ಡಿಸ್ಕಷನ್ಸ್ ಮಾಡ್ಬೋದು, ನಮಗೆ ಗೊತ್ತಿಲ್ಲದನ್ನ ಅವ್ರಿಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಈ ಗ್ರೂಪ್ ಸ್ಟಡೀಸ್ ಇದ್ರೆ ತುಂಬ ಕೆಲವರಿಗೆ ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಕುತ್ಕೊಂಡು, ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಲಿ ಕುತ್ಕೊಂಡು ಆರಾಮಾಗಿ ಡಿಸ್ಕಷನ್ ಮಾಡ್ತಾ ಓದ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದೇ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಇರೋ ಆಪ್ಷನ್ ಇರ್ತಾರಲ್ಲ ಅವ್ರಿಗೆ ಕೂಡ ಮೀಟಿಂಗ್ಸ್ ಕಂಡಕ್ಟ್ ಆಗ್ತಾ ಇರುತ್ತೆ. ಸೊ ಮೀಟಿಂಗ್ಸ್ ಕಂಡಕ್ಟ್ ಆದಂತಹ ಟೈಮಲ್ಲೂ ಕೂಡ ನೀವು ಆರಾಮಾಗಿ ಈ ಒಂದು ಡಿಸ್ಕಷನ್ ರೂಮಿಗೆ ಬಂದ್ಬಿಟ್ಟು ಆರಾಮಾಗಿ ಡಿಸ್ಕಷನ್ಸ್ ಮಾಡ್ಬೋದು. ಸರ್, ತಮ್ಮ ಹೆಸರು? ಮನೋಜ್ ಕುಮಾರ್ ಅಂತ ಹೇಳಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಿ ಈ ಒಂದು ವರ್ಕ್ ಸ್ಪೇಸ್ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ಸಂಸ್ಥೆಗೆ ಭೇಟಿ ನೀಡಿ ತುಂಬ ಪೀಸ್ಫುಲ್ ಆಗಿ ಕಾಮಾಗಿ ವರ್ಕ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೆ. ಸೊ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಮೇಡಮ್, ಬೇಸಿಕಲಿ ಬಂದುಬಿಟ್ಟು ಸೊ ಆ್ಯಕ್ಚುಲಿ ಲೈಕ್ ನಾನು ವರ್ಕ್ ಮಾಡ್ತಿರೋದು. ಸೊ ನಾನು ಅಪ್ಗ್ರೇಡೇಷನಿಗೋಸ್ಕರ ನಾನು ಸರ್ಟಿಫಿಕೇಷನ್ಸ್ ಮಾಡಬೇಕಿತ್ತು. ಸೊ ಲೈಕ್ ಐ ವಾಸ್ ಏಬಲ್ ಟು ಲೈಕ್ ನನಗೆ ಟೈಮ್ ಸಿಗ್ತಿರಲಿಲ್ಲ ಸೊ ವರ್ಕ್ ವಿತ್ ನನ್ನ ಸರ್ಟಿಫಿಕೇಷನ್ ಮಾಡ್ಕೊಳಕ್ಕೆ. ಸೊ ನಾನು ಒಂದು ಪರ್ಸ್ನಲ್ ಸ್ಪೇಸ್ ಹುಡುಕ್ತಾ ಇದ್ದೆ. ಸೊ ಲೈಕ್ ಐ ವಾಸ್ ಗೋಯಿಂಗ್ ಥ್ರೂ ದ ಗೂಗಲ್. ಸೊ ನನಗೆ ಕ್ಯಾಬಿನ್ ಮೇಟ್ ಅಂತ ಒಂದು ಸ್ಟಡಿ ಹಾಲ್ ಬಗ್ಗೆ ಇನ್ಫಾರ್ಮೇಷನ್ ಬಂತು. ಸೊ ಇವನ್ ನಾನು ಇದು ಬಿಟ್ಟು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೀನಿ, 1 month 2 months ಟ್ರೈ ಮಾಡಿದ್ದೀನಿ. ಬಟ್ ನನಗೇನು ಅಡ್ವಾಂಟೇಜ್ ಕಾಣ್ತು ಅಲ್ಲಿಗೂ ಇಲ್ಲಿ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಪರ್ಸ್ನಲ್ ಸ್ಪೇಸಿಂಗ್ ಜಾಸ್ತಿ ಇದೆ. ಸೊ ಬೆಂಚ್ ಟು ಬೆಂಚ್ ಡಿಸ್ಟೆನ್ಸ್ ಜಾಸ್ತಿ ಇದೆ ಅದು, ಮತ್ತು ಫುಲ್ ದ ಸ್ಪೇಸಿಂಗ್ ಏನಿದೆ ಹಾಲ್ ಸ್ಪೇಸಿಂಗ್ ಅದು ಕೂಡ ಚೆನ್ನಾಗಿದೆ. ಮತ್ತು ಇಲ್ಲಿ ನಮಗೆ 3 different types of AC, non-AC, premium, like based on our cost, like we can choose whatever the thing that we want. And also when it comes to washrooms and water facility, like all are very best. Like even based on my experience, like ನಾನು 2-3 ಲೈಬ್ರರಿ ಆಲ್ರೆಡಿ ಇದು ಬಂದಿದ್ದೀನಿ. ಸೊ ಐ ಕ್ಯಾನ್ ಸೇ ಲೈಕ್ ಐ ಕ್ಯಾನ್ ರೇಟ್ ಇಟ್ ಅಟ್ ಟಾಪ್. ಎಸ್, ಕ್ಯಾಬಿನ್ ಮೇಟ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಮ್ಯಾನೇಜರ್ ಸಿತಾರಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ತುಂಬ ಖುಷಿ ಆಯಿತು ಕ್ಯಾಬಿನ್ ಮೇಟ್ ಅನ್ನುವಂತಹ ಈ ಒಂದು ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡಿ ಸಾಕಷ್ಟು ಖುಷಿ ಆಯಿತು. ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಓದೋ ಡಿಸ್ಟರ್ಬೆನ್ಸ್ ಇರುತ್ತೆ, ಪಿ ಜಿಗಳಲ್ಲಿ ಕುತ್ಕೊಂಡು ಓದೋಕ್ಕಾಗ್ತಿರಲ್ಲ, ರೂಮ್ಸ್ಗಳು ಮಾಡಿರ್ತಾರೆ, ಅಲ್ಲೂ ಕೂಡ ಫ್ರೆಂಡ್ಸ್ ಇರ್ತಾರೆ, ಓದೋಕ್ಕಾಗ್ತಾರಲ್ಲ, ಸಾಕಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ, ಗೊಂದಲ ಇರುತ್ತೆ. ಸೊ ಇಂಥ ಒಂದು ವರ್ಕ್ ಸ್ಪೇಸಿಗೆ ಬಂದು ನಾವೊಂದು ಪೀಸ್ಫುಲ್ ಆಗಿ ಕುತ್ಕೊಂಡು ಓದೋದಿದೆಯಲ್ಲ, ಅದು ಕೊಡೋ ಖುಷಿನೇ ಬೇರೆ. ಆಮೇಲೆ ನಮಗೊಂದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆಮೇಲೆ ನೀಟಾಗಿ ತಲೆಗೆ ಹೋಗುತ್ತೆ, ನಮ್ಗೆ ಅದು ಇಂಪಾರ್ಟೆಂಟು. ಆಮೇಲೆ ಜೊತೆಗೆ ತುಂಬ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಅಂತೂ ಈಗ ಕೋವಿಡ್ ಬಂದಮೇಲೆ ಶುರುವಾಗಿದೆ. ಮನೇಲಿ ಕುತ್ಕೊಂಡು ವರ್ಕ್ ಮಾಡೋಕ್ಕಂತೂ ತುಂಬ ಕಷ್ಟ ಆಗ್ತಾ ಇರತ್ತೆ. ಸೊ ಅವರು ಕೂಡ ಇಲ್ಲಿ ಬಂದು ವರ್ಕ್ನ ಮಾಡ್ಕೋಬೋದು ಪೀಸ್ಫುಲ್ ಆಗಿ. ಸೊ ಈ ಒಂದು ಸಂಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಾದ್ರೆ, ಆಕ್ಚುಲಿ ಕ್ಯಾಬಿನ್ ಮೀಟ್ ಅನ್ನೋದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಹೈದರಾಬಾದಲ್ಲಿ ಸ್ಟಾರ್ಟ್ ಆಗಿರೋದು. ಅಂಡ್ 32 ಬ್ರಾಂಚಸ್ ಸ್ಟಾರ್ಟ್ ಆಗಿದೆ. 32 ಆಲ್ ಓವರ್ ಇಂಡಿಯಾದಲ್ಲಿ 32 ಬ್ರಾಂಚಸ್ ಇದೆ. ಅಂಡ್ 1 year ಇಂದ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು, ಇನ್ನು 20 ಬ್ರಾಂಚಸ್ ಗಂಟ ಈ 1 year ಒಳಗಡೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದೀವಿ. ಅಂಡ್ ನಮ್ಮಲ್ಲಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ಮನೇಲಿ ಬುಕ್ ಮಾಡ್ಕೋಬಹುದು ಕ್ಯಾಬಿನ್ಸ್ ನ. ಇಲ್ಲಿ ಬರಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಆಸ್ ಈಗ ಬುಕ್ ಮೈ ಶೋ ಆ ತರ ಅಪ್ಲಿಕೇಶನ್ಸ್ ತರ ಇದು ಒಂದು ಅಪ್ಲಿಕೇಶನ್, ಕ್ಯಾಬಿನ್ ಮೀಟ್ ಅನ್ನೋ ಅಪ್ಲಿಕೇಶನ್ ಅಲ್ಲಿ ಯಾವ ಕ್ಯಾಬಿನ್ ಬೇಕು, ಯಾವ ಫೆಸಿಲಿಟಿ ಬೇಕು ನಿಮ್ಗೆ, AC, non-AC, ಲಕ್ಸುರಿ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ, ಲಾಕರ್ ಫೆಸಿಲಿಟೀಸ್ ಇದೆ, ವೈಫೈ ಹೈ ಸ್ಪೀಡ್ ವೈಫೈ ಫೆಸಿಲಿಟಿ ಇದೆ, ಪವರ್ ಬ್ಯಾಕಪ್ ಇದೆ,
ಅಂಡ್ ವಿತ್ ದೀಸ್ ಫೆಸಿಲಿಟೀಸ್ ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ವೈಫೈ ಫೆಸಿಲಿಟೀಸ್ ಜೊತೆಗೆ ಇದೂನು ಫೆಸಿಲಿಟಿ ಇದೆ, ಅಂದ್ರೆ ಏನದು ಪವರ್ ಬ್ಯಾಕಪ್ ಫೆಸಿಲಿಟೀಸ್ ಇದೆ, ಅಂಡ್ ಲಾಕರ್ ಫೆಸಿಲಿಟೀಸ್ ಇದೆ, ಅಂಡ್ ಪೀಸ್ಫುಲ್ ಎನ್ವಿರಾನ್ಮೆಂಟ್ ವಿತ್ ಹೈಜೀನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಹೌದು, ಈವನ್ ವಾಶ್ರೂಮ್ಸ್ ಕೂಡ ನಾನು ಟ್ರೈ ಮಾಡಿದೆ, ತುಂಬಾ ಕ್ಲೀನ್ ಆಗಿದೆ, ತುಂಬಾ ಈವನ್ ವೆಲ್ ಮೇಂಟೈನ್ಡ್, ಅದು ತುಂಬಾ ಚೆನ್ನಾಗಿದೆ. ಸೊ ಹೆಂಗೆ ಮೇಡಮ್ ರೆಸ್ಪಾನ್ಸ್ ಹೆಂಗಿದೆ ಜನಗಳದ್ದು? ಯಾಕಂದ್ರೆ ಬಹಳ ಜನ ಬಂದು ಇಲ್ಲಿ ಓದ್ತಾ ಇರೋದು ನೋಡ್ತಾ ಇದ್ದೆ, ಆಮೇಲೆ ಬಹಳಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಿದ್ದೆ. ಅವರು ಬಹಳ ಖುಷಿಯಲ್ಲಿ ಹೇಳ್ತಾ ಇದ್ರು, ಮೇಡಮ್ ಖುಷಿಯಾಗಿ ಕೆಲಸ ಮಾಡ್ತಾ ಇದೀನಿ ಅಂತ. ಅವರ ಎಕ್ಸ್ಪೀರಿಯನ್ಸ್ ಎಷ್ಟು ಜನ ಬರ್ತಾ ಇದ್ದಾರೆ ಸುಮಾರು ಇಲ್ಲಿ? ನಾವು ಜಸ್ಟ್ ನ್ಯೂ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 50+ ಇದ್ದಾರೆ ನಮ್ಮಲ್ಲಿ ಸ್ಟೂಡೆಂಟ್ಸ್. ಈಗ ಆಲ್ರೆಡಿ 50+ ಇದೆ? ಎಸ್, 1 ಮಂತ್ಗೆನೆ, ಜಸ್ಟ್ 1 ಮಂತ್ ಆಯ್ತು ಸ್ಟಾರ್ಟ್ ಮಾಡಿ. 50+ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ. ಸೊ ವಿ ಆರ್ ಅಬೌಟ್ ಟು ಪ್ಲಾನ್ ಮೋರ್, ಇನ್ನ 200 ಸಿಟಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ಪೀಸ್ಫುಲ್ ನೇಚರ್ ಇಂದ ಅವ್ರಿಗೂ ಡೆಡಿಕೇಟಿವ್ ಆಗಿರ್ತಾರೆ. ಹೌದು. PG ಅಲ್ಲಿ ನೀವು ನೋಡಿದ್ರೆ 10 ಮೇಲೆ ಲೈಟ್ಸ್ ಆಫ್ ಆಗುತ್ತೆ, ಎಲ್ಲ ಆಫ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಶೇರಿಂಗ್ ಅಲ್ಲಿ ಇರ್ತಾರೆ. ಇದೇ ತರ ಅವ್ರು ಓದಕ್ಕಾಗಲ್ಲ. ಇಲ್ಲಿ ಕಂಪ್ಲೀಟ್ ನಾವು 24/7 ವರ್ಕಿಂಗ್ ಅಲ್ಲಿ ಇರ್ತೀವಿ. ಸೊ ವೆನ್ ಎವರ್ ದೇ ಕ್ಯಾನ್ ಕಮ್, ಯಾವಾಗಾದ್ರೂ ಬರ್ಬೋದು, ಯಾವಾಗ್ಲಾದ್ರೂ. ಮಿಡ್ ನೈಟ್ ಅಲ್ಲೂ ಕೂಡ ಇಲ್ಲಿ? ನೋ ಪ್ರಾಬ್ಲಮ್. ನೈಟ್ ಟೈಮ್ ಕೆಲವೊಬ್ರು ವರ್ಕ್ ಮಾಡ್ತಾ ಇರ್ತಾರೆ, ಮತ್ತೆ ಅವರು ಸ್ಟಡೀಸ್ಗೂ ಮಾಡ್ಬೇಕು, ಅವರು ನೈಟ್ ಅಲ್ಲೇ ಮಾಡ್ಬೇಕು, ನೋ ಅದರ್ ಚಾಯ್ಸ್ ಅವ್ರಿಗೆ. ಸೊ ನೈಟ್ ಅಲ್ಲಿ ಬರ್ತಾರೆ, ನೈಟ್ ಅಲ್ಲಿ ಓದ್ಕೊಂತಾರೆ, ಹೋಗ್ತಾರೆ. ಸೊ ಇಟ್ಸ್ ವೆರಿ ಗುಡ್. ಓಕೆ ಮೇಡಮ್, ತುಂಬಾ ಜನಕ್ಕೆ ಒಂದು ಗೊಂದಲ ಅಂದ್ರೆ, ಈಗ ಪ್ರೈಸ್ ವೈಸ್ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಈಗ ಹೇಳ್ತಾ ಇದ್ರು ಅಲ್ಲಿ ನನಗೆ ಮ್ಯಾನೇಜ್ಮೆಂಟ್ ಅವರು, ಈಗ AC ಬೇರೆ ತರ ಇದೆ, ನಾನ್ AC ಇದೆ ಮೇಡಮ್, ಪ್ರೀಮಿಯಂ ಅಂತ ಇದೆ ಅಂತ ಹೇಳಿ, ಇದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಕೊಡೋದಾದ್ರೆ? AC ನಮ್ಮಲ್ಲಿ 1000 ಇಂದ 4000 ಗಂಟ ಇದೆ. ಸೊ ನಿಮ್ಮ ಬೇಸಿಸ್, ನಿಮ್ಮ ಅಫೋರ್ಡಬಲ್ ಬೇಸಿಸ್, ನಿಮ್ಮ ಫೆಸಿಲಿಟೀಸ್ ನಮ್ಮಲ್ಲಿ 6 ಶಿಫ್ಟ್ ಯೂಸ್ ಇಂದ, 6 hours ಶಿಫ್ಟ್ ಯೂಸ್ ಇಂದ, ಡೇ ಯೂಸ್ ಇಂದ, ಮಂತ್ಲಿ ಯೂಸ್ ಇಂದ 1 year ಗಂಟ ಬುಕ್ ಮಾಡ್ಕೊಳೋರು ಇದ್ದಾರೆ. ಕಂಪ್ಲೀಟ್ ಆಗಿ ಒಂದೇ ಸಲ 1 year ಪ್ಯಾಕೇಜ್, 1 year ಕೋರ್ಸ್ ಮಾಡ್ತಾ ಇರ್ತಾರೆ ಅವರು. 1 year ಕಂಪ್ಲೀಟ್ ಆಗಿ ಪ್ಯಾಕೇಜ್ ಬುಕ್ ಮಾಡ್ಕೊಂತಾರೆ, ಮಂತ್ಲಿ ಬುಕ್ ಮಾಡ್ಕೊಂತಾರೆ, 3 months ಬುಕ್ ಮಾಡ್ಕೊಂತಾರೆ, 1 day ಬುಕ್ ಮಾಡ್ಕೊಂತಾರೆ. ಹೌದು, ಇದು ಬೇರೆ ಕಡೆ ನಿಮ್ಗೆ ಸಿಗಲ್ಲ. ಹೌದು, 1 day ಆಪ್ಷನ್ ಎಲ್ಲ ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ 10 to 15 kilometers ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಲಿ, ಸರ್ಜಾಪುರ ಆಗಿರ್ಲಿ, ಈ ಫೆಸಿಲಿಟೀಸ್ ಇರೋ ಸ್ಟಡಿ ಸೆಂಟರ್, ಸ್ಟಡಿ ಸೆಂಟರ್ ಆಗಿರ್ಲಿ, ಕೋವರ್ಕಿಂಗ್ ಸ್ಪೇಸ್ ಆಗಿರ್ಲಿ. ಕೋವರ್ಕಿಂಗ್ ಸ್ಪೇಸ್ ನೋಡ್ರೆ ನೀವು ಹೊರಗಡೆ ಹೋದ್ರೆ 6000 ಮಿನಿಮಮ್ ಪ್ರೈಸ್ ವಿಲ್ ಬಿ 6000. ಇಲ್ಲಿ ಬಂದ್ರೆ ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡೋರೆಲ್ಲ ಅದು ಫೆಸಿಲಿಟಿ ಇರಲ್ಲ ಅವ್ರಿಗೆ. ಜಸ್ಟ್ ನಾವು ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅವ್ರು ಅಫೋರ್ಡಬಲ್ ಪ್ರೈಸ್ ಕೇಳ್ತಾರೆ. ಸೊ ಇಲ್ಲಿ ಬಂದ್ರೆ ಅಫೋರ್ಡಬಲ್ ಪ್ರೈಸ್ ವಿತ್ ಹೈ ಕ್ವಾಲಿಟಿ ಮೇಂಟೆನೆನ್ಸ್. ಓಕೆ, ಸೂಪರ್. ಈಗ ಪ್ರೀಮಿಯಂಗೆ ಏನಾದ್ರೂ ವ್ಯತ್ಯಾಸ ಇದೆ ಮ್ಯಾಮ್? ಈಗ ನಾನ್ AC ಅಂದ್ರೆ ನಾವು ಫ್ಯಾನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಇನ್ ಕೇಸ್ AC ಬೇಕಿತ್ತು ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಪ್ರೈಸ್ 1500, ಇದಕ್ಕಿಂತ ಜಾಸ್ತಿ ಏನಾದ್ರೂ ಪ್ರೈಸಸ್ ಇದೆನಾ ಅಕಾರ್ಡಿಂಗ್ ಟು ದ AC, ನಾನ್ AC, ಪ್ರೀಮಿಯಂ ಅಂತ ಹೇಳಿ? ಅದು ಲಕ್ಸುರಿ AC ಅಂತ ಇದೆ. ಕ್ಯಾಬಿನ್ ವಿಲ್ ಬಿ ಮೋರ್ ವೈಡರ್, ಮೋರ್ ಕಂಫರ್ಟ್ ವಿತ್ AC. ಓಕೆ, ವಿತ್ ಫೆಸಿಲಿಟೀಸ್ ಇರುತ್ತೆ, ವಿತ್ ಆಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್, ಹಾಟ್ ವಾಟರ್, ಕೋಲ್ಡ್ ವಾಟರ್. ಓಕೆ, ಇನ್ನೊಂದು ನಾನು ನೋಡಿದ್ದು ತುಂಬಾ ಖುಷಿ ಆಗಿದೆ ಅಂದ್ರೆ ಡಿಸ್ಕಷನ್ ರೂಮ್. ಸೊ ಬಹಳ ಜನಕ್ಕೆ ಡಿಸ್ಕಷನ್ ಇರುತ್ತೆ, ಗ್ರೂಪ್ ಸ್ಟಡೀಸ್ ಮಾಡ್ತಾರೆ ಬಹಳ ಜನ, ಕಂಬೈನ್ ಸ್ಟಡೀಸ್ ಮಾಡ್ತಿರ್ತಾರೆ, ಆನ್ಲೈನ್ ಮೀಟಿಂಗ್ಸ್ ಮಾಡ್ಕೋಬಹುದು. ಸೊ ಸ್ಪೇಸ್ ಇರಬೇಕು, ಬ್ರೇಕ್ ಇರುತ್ತೆ ಅವ್ರಿಗೆ, ಓದ್ಕೊಂತಾ ಇರ್ತಾರೆ, ಬ್ರೇಕ್ ಇರಬೇಕು, ಅಲ್ಲಿ ಹೋಗಿ ಬ್ರೇಕ್ ತಗೋಬಹುದು, ಫೋನ್ ಕಾಲ್ಸ್ ಅಟೆಂಡ್ ಮಾಡಬಹುದು. ಇಲ್ಲೆಲ್ಲ ನೋಡಿದ್ರೆ ಕೀಪ್ ಸೈಲೆಂಟ್ಲಿ, ಫೋನ್ ಕಾಲ್ಸ್ ಎಲ್ಲ ಇಲ್ಲಿ ಮಾತಾಡಂಗಿಲ್ಲ. ಸಮ್ ಸ್ಪೇಸ್ ಇರ್ಬೇಕಲ್ವಾ, ಆ ಬ್ರೇಕ್ ಅಲ್ಲಿ ಅವರು ಅದು ಯೂಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಹೆಣ್ಮಕ್ಳು ಅಂತ ಬಂದಾಗ ಬಹಳ ಜನ ಸೇಫ್ಟಿ ಯೂಸ್ ಮಾಡ್ತಾರೆ. ಏನಪ್ಪಾ ಒಂದ್ ಜಾಗಕ್ಕೆ ಹೋಗ್ತಿದೀವಿ ಅಂದ್ರೆ ನಮಗೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಬಹಳ ಜನ ಯೋಚನೆ ಮಾಡ್ತಾರೆ. ಇಲ್ಲಿ CC ಕ್ಯಾಮ್ರಾ ಫೆಸಿಲಿಟಿ ಕೂಡ ನಿಮ್ಮಲ್ಲಿ ಇದೆ ಅಂತ ಕೇಳ್ಪಟ್ಟೆ ನಾನು. CCTV ಕ್ಯಾಮ್ರಾ ಫೆಸಿಲಿಟಿ ಇದೆ, ಎಲ್ಲ ಇದೆ. ಸೆಕ್ಯೂರಿಟಿ, ಕೆಳಗಡೆ ಸೆಕ್ಯೂರಿಟಿ ಇರ್ತಾರೆ, ನೈಟ್ ಟೈಮ್ ಒಬ್ರು ಇರ್ತಾರೆ. ಸೊ ನೋ ಇಶ್ಯೂಸ್. ಸೊ ಇಲ್ಲಿ ಮಿಡ್ ನೈಟ್ ಬಂದು ಯಾವ್ದೇ ಹೆಣ್ಮಗ್ಳು ಆದ್ರೂ ಕೂಡ ಮಿಡ್ ನೈಟ್ ಬಂದು ಓದ್ಕೊಂಡು, ಜೊತೆಗೆ ಕೆಲವೊಂದು ನೈಟ್ ಶಿಫ್ಟ್ಸ್ ಇರುತ್ತೆ, ನೈಟ್ ಕಾಲ್ಸ್ ಬರ್ತಾ ಇರತ್ತೆ, ನೈಟ್ ಕಾಲ್ ಬರುತ್ತೆ, ನಾವು ಅಟೆಂಡ್ ಮಾಡ್ತೀವಿ. ನೋ ಇಶ್ಯೂಸ್. ಏನಾದ್ರು ಇದ್ರೆ ಒಂದ್ ಕಾಲ್ ಮಾಡ್ರಿ, ನಾವು ರೆಸ್ಪಾಂಡ್ ಆಗ್ತೀವಿ. ಓಕೆ, ನೋ ಇಶ್ಯೂಸ್. ಸೆಕ್ಯೂರಿಟಿ ಬೇಸಿಸ್ ಇದೆ. ಓಕೆ, ಸರ್ವಿಸ್ ವೈಸ್ ಯಾವ ರೀತಿ ಆಗಿದೆ ಮೇಡಮ್ ನಿಮ್ದು? ಅಂದ್ರೆ ಈಗ ಒಳ್ಳೆ ರೆಸ್ಪಾನ್ಸ್ ಇದೆನಾ? ಯಾವ ರೀತಿ ಇದೆ? ಕಂಪ್ಲೇಂಟ್ಸ್ ಏನಾದ್ರು ಇದೆನಾ? ಯಾವ ತರ ಇದೆ ಸರ್ವಿಸ್ ವೈಸ್ ಎಲ್ಲ? ಸರ್ವಿಸ್ ವೈಸ್ ಅಂತ ಇದ್ರೆ ಫುಲ್ ಫೆಸಿಲಿಟೀಸ್ ಅಂದ್ರೆ ನೀವು ಯಾವಾಗೆ ಫೋನ್ ಮಾಡಿದ್ರು ಬಂದ್ಬಿಟ್ಟು ಅವ್ರಿಗೆ ರೆಸ್ಪಾಂಡ್ ಮಾಡ್ತೀರಾ? ಈ ಕರೆಂಟ್ ಹೋಗಿತ್ತು ಅಂತ ಇದ್ರೆ ಆಗಿರ್ಬೋದು, ಈಗ AC ಬೇಕಾ ಅಂತ, ವೈಫೈ ಪ್ರಾಬ್ಲಮ್ ಆಗಿರ್ಬೋದು, ಎಸ್, ಆ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಸಹಕಾರ ಕೊಡ್ತೀರಾ ನೀವು? ಆಫ್ ಕೋರ್ಸ್ ಆಕ್ಷನ್ ಅವಾಗ್ಲೇ ತಗೊಂಡು ಅದನ್ನ ಏನಿದೆಯೋ ಕ್ಲಿಯರ್ ಮಾಡ್ಬಿಟ್ಟು ಅವ್ರು ಕಾಲ್ ಮಾಡ್ತಾರೆ. ಜಸ್ಟ್ ವಿತಿನ್ 10 to 15 minutes ರೆಡಿ ಮಾಡ್ಕೊಡ್ತೀವಿ. ಎಸ್, ದಟ್ಸ್ ಸೋ ನೈಸ್ ಮ್ಯಾಮ್. ತುಂಬಾ ಖುಷಿ ಆಯ್ತು ನನಗೆ ಕ್ಯಾಬಿನ್ ಮೇಟ್ ಅನ್ನುವಂತಹ ಇಂಥ ಒಂದು ವರ್ಕ್ ಸ್ಪೇಸ್ಗಳು ಇನ್ನಷ್ಟು ಬೇಕು ನಿಮ್ಮ ಕಡೆಯಿಂದ. ಯಾಕಂದ್ರೆ ತುಂಬಾ
ಕೈಗೆಟುಕುವ ಬೆಲೆಯಲ್ಲಿ ನೀವು ಕೊಡ್ತಾ ಇದ್ದೀರಿ. ತುಂಬಾ ಕಡಿಮೆ ರೀಸನಬಲ್ ಪ್ರೈಸ್ ಅಲ್ಲಿ ನೀವು ವಿದ್ಯಾರ್ಥಿಗಳಿಗಾಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುವಂತಹ ಎಂಪ್ಲಾಯೀಸ್ಗಾಗಿರ್ಬೋದು ಬಹಳಷ್ಟು ಒಳ್ಳೆಯ ಫೆಸಿಲಿಟಿನ ಕೊಡ್ತಾ ಇದ್ದೀರಿ. ನಿಮ್ಮ ಒಂದು ಕೆಲಸ ಇದೇ ರೀತಿಯಾಗಿ ಮುನ್ನೋಗ್ಲಿ. ಥ್ಯಾಂಕ್ ಯು. ಸೊ ಅದೇ ರೀತಿಯಾಗಿ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ಬಂದ್ರೆ ಹೆಂಗೋ ಇರುತ್ತಂತ, ಅದ್ರಲ್ಲೂ ಸೇಫ್ಟಿ ಪರ್ಪಸ್, ಹೆಣ್ಮಕ್ಳು ಅಂದ್ಮೇಲೆ ಬಹಳ ಜನ ಈ ಸೇಫ್ಟಿ ಪರ್ಪಸ್ ನ ಯೋಚನೆ ಮಾಡ್ತಿರ್ತಾರೆ. ಡೋಂಟ್ ವರಿ, ಯಾಕಂದ್ರೆ ಇಲ್ಲಿ ನಿಮಗೆ CC ಕ್ಯಾಮ್ರಾ ಫೆಸಿಲಿಟಿ ಕೂಡ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, CC ಕ್ಯಾಮ್ರಾ ಕೂಡ ಇದೆ. ಸೊ ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಬಂದು ವರ್ಕ್ ಕೂಡ ಮಾಡ್ತಾರೆ, ಜೊತೆಗೆ ಓದ್ಕೊಳ್ಳೋರಿದ್ರೆ ಓದ್ಕೊಳ್ತಾರೆ. ಸೊ ನಿಮಗೆ ಎಲ್ಲಾ ತರದಲ್ಲೂ ಕೂಡ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ತರದ ಸೇಫ್ಟಿ ಮೆಷರ್ಸ್ ಕೂಡ ಇದೆ. ಸೊ ಯಾರಿಗ್ಯಾರು ಡಿಸ್ಟರ್ಬ್ ಮಾಡಲ್ಲ, ಪೀಸ್ಫುಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಎಸ್, ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ತೀರಿ, ಮೇಡಮ್ ಪ್ರೈಸ್ ಎಷ್ಟು, ಯಾಕಂದ್ರೆ ನಮ್ಮ ಪ್ರೈಸಿಗೆ ಇದು ಹೊಂದ್ಕೊಳ್ಳುತ್ತೋ ಇಲ್ವೋ ಅಂತ ಬಹಳ ಜನ ಈಗ ಪ್ರೈಸ್ ಯೋಚನೆ ಮಾಡ್ತಿರ್ತೀರಿ. ತುಂಬಾ ರೀಸನಬಲ್ ಪ್ರೈಸಸ್ನ ಅವ್ರು ಚಾರ್ಜ್ ಮಾಡ್ತಿದ್ರೆ. ಜಸ್ಟ್ 1 ಮಂತ್ಗೆ, ನೀವು ನಂಬಲ್ಲ ಇದನ್ನ, 1 ಮಂತ್ಗೆ 1500 rupees ಅಷ್ಟೇ ರೀ. ಆಮೇಲೆ 1 ಡೇಗೆ ಮೇಡಮ್ ನಮಗೆ 1500 ಎಲ್ಲ ಮಂತ್ಲಿ ಆಫರ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಏನಾದ್ರು ದಿನದ ಲೆಕ್ಕ ಏನಾದ್ರು ತಗೊಳ್ತಾರ ಅಥವಾ ದಿನಕ್ಕೆ ಏನಾದ್ರು ಇಷ್ಟು ಚಾರ್ಜಸ್ ಮಾಡ್ತಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ಆಪ್ಷನ್ಸ್ ಕೂಡ ಇದೆ. ಕೆಲವರಿಗೆ ಮಂತ್ಲಿ ಬೇಡ, ನಾನು ಕೆಲವು ಮಂತ್ಲಿ ತಗೊಂಡ್ಬಿಟ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ, ಯಾಕಂದ್ರೆ ಕೆಲವೊಂದ್ ದಿನ ನಾನು ಬರ್ತೀನಿ, ಇನ್ನು ಕೆಲವು ದಿನ ಬರಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಪರ್ ಡೇ ಅವಶ್ಯಕತೆ ಇದೆ ಅಂತ ಹೇಳೋರ್ಗು ಕೂಡ ನಿಮ್ಗೆ ಆ ಆಪ್ಷನ್ ಕೂಡ ಇದೆ. ಸೊ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಜಸ್ಟ್ 150 rupeesಗೆ, ಜಸ್ಟ್ 150 ರೂಪಾಯಿಗೆ ನಿಮ್ಗೆ ಇಲ್ಲಿ ಪರ್ ಡೇ 24 hours ನೀವು ಇಲ್ಲಿ ಇರ್ಬೋದು. ಅಂದ್ರೆ 24 hours ಇಲ್ಲಿ ಇದ್ರೂ ಕೂಡ ಅದಕ್ಕೆ ಆದಂತಹ ಏನೇನ್ ಫೆಸಿಲಿಟೀಸ್ಗಳಿದೆ, ಎಲ್ಲರೂ ಏನೇನ್ ಫೆಸಿಲಿಟಿಗಳನ್ನ ಯೂಸ್ ಮಾಡ್ಕೊಳ್ತಾರೆ, ಅದೇ ರೀತಿಯಾದ ಫೆಸಿಲಿಟೀಸ್ಗಳನ್ನ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಪರ್ ಡೇ 150 rupees ನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ನಾವು ಮಂತ್ಲಿ ತಗೊಳ್ತೀವಿ, ಪದೇ 150 rupees ಪೇ ಮಾಡೋದೇನೋ ಅವಶ್ಯಕತೆ ಇಲ್ಲ. 1500 ನ ಪೇ ಮಾಡ್ಕೊಂಡು ಕೂಡ ಮಂತ್ಲಿ 1 time ಇನ್ವೆಸ್ಟ್ಮೆಂಟ್ ಅನ್ನೋ ತರ ಮಂತ್ಲಿಗೆ ನೀವು ಇದನ್ನ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಸೊ ಆರಾಮಾಗಿ ನೀವು ಈಗ್ಲೇ ಬುಕ್ ಮಾಡ್ಕೋಬಹುದು ರೀ. ಇನ್ಯಾಕ್ ತಡ, ಈಗ್ಲೇ ಬುಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಮೇಡಮ್ ಹೇಗ್ ಬುಕ್ ಮಾಡೋದು ಅಂತ ಅಂದ್ರೆ ನಿಮಗೆ ಮುಂಚೆನೆ ಹೇಳಿದೀನಿ ಯಾವ ರೀತಿಯಾಗಿ ಅಂತ ಅಂದ್ರೆ, ಈ ಒಂದು ಏನ್ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ನಿಮಗೆ ಬೇಕಾದಂತಹ ಸೀಟ್ಸ್ ಗಳನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಅಲ್ಲೇ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಹಂಗಾಗ್ಲಿಲ್ಲ ನಾನು ಬಂದು ವಿಸಿಟ್ ಮಾಡ್ತೀನಿ ಅಂದ್ರೂ ಕೂಡ ಆರಾಮಾಗಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಇರುವಂತಹ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ವರ್ಕ್ ಸ್ಪೇಸ್, ಈ ಒಂದು ಇದಕ್ಕೆ ನೀವು ಇಲ್ಲಿ ಭೇಟಿ ನೀಡಬಹುದು ಅಂಡ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಮತ್ತಿನ್ಯಾಕ್ ತಡ, ಹಾಗಾದ್ರೆ ಬೇಗ ಕ್ಯಾಬಿನ್ ಮೇಟ್ ಅನ್ನುವಂತಹ ಒಂದು ವರ್ಕ್ ಸ್ಪೇಸ್ಗೆ ವಿಸಿಟ್ ಮಾಡಿ. ನೀವು ಕೂಡ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ರಿಲ್ಯಾಕ್ಸ್ಡ್ ಆಗಿ ಕೆಲಸ ಮಾಡಿ.